ಸಿಟ್ಟಿಗೆ ಹೇಳೋದು, ಮಮ್ಮಿ ಮಮ್ಮಿ ಮತ್ತೆ ಗಂಡನ ಮೇಲೆ ಹಿಂಗೆ ಸಿಟ್ಟಿಗೆ ಎದ್ಕೊಂಡು ನಾವು ಗಂಡ ರಾತ್ರಿ ಸಾಯಂಕಾಲ 6ಕ್ಕೆ ಬರೋ 9ಕ್ಕೆ ಬರ್ತಾನೆ ಟೈಟ. ಏನೇನು ಬೆಳಗ್ಗೆ ಚಲೋ ಮಾಡಿ. ಅದಕ್ಕೆ ಭಾಳ ಉಪವಾಸ ಮಾಡಬೇಡ್ರಿ. ಮಾಡುವಾಗ ಸ್ವಲ್ಪ ಜ್ಯೂಸ್ ಕುಡೀರಿ, ಜ್ಯೂಸು. ಇತ್ತೀಚೆಗೆ ನಾವು ಮಲ್ಲಯ್ಯನ ಪಾದಯಾತ್ರೆ ಮಾಡುವಾಗ ನಮ್ಮ ಮುತ್ತೈ ಸ್ವಾಮಿಗಳು ನಮಗೆ ORS ಕೊಟ್ರು. ಅದೇನು ORS ಏನೋ ಕೊಟ್ರು. ORS ಅವು ವಿಶ್ವನಾಥ್ ಸ್ವಾಮಿಗಳು ಅಂತದಾರ. ವಿಶ್ವನಾಥ್ ಅವರು, ಅದು ಇವರು ಏನ್ರಿ ಅವ್ರ ಹೆಸರು ವಿಶ್ವನಾಥ್ ಹಿರೇಮಠನ್ರಿ. ಅವರು ಪಾಪ ನಮ್ಗೆ ORS ಕೊಟ್ಟರು. ನಮ್ಮ ಹೆಸರಲ್ಲಿ 4 ತಂದು 2 ನಮಗೆ ಕೊಟ್ಟರು. ಅದಕ್ಕೊಂದು ವಿದ್ಯಾಕ್ಕಗ ಒಂದು ತಮಗೆ ಇಟ್ಕೊಂಡ್ರು ಅವರು. ಅದಕ್ಕೆ ಇಲ್ಲ ಪಾಪ ಅವರು ಶ್ರೀಶೈಲದಾಗ ಅದಾರ, ಇದ್ರ ಮೂಲಕ ನೋಡ್ತಾರ. ಅದಕ್ಕೆ ನಾ ಹೇಳೋದಿಷ್ಟ, ಒಂದಿಷ್ಟು ಏನಾರು ಲಿಕ್ವಿಡ್ ಫುಡ್ ತಗೊಳ್ರಿ, ನೀರು ಕುಡೀರಿ, ಉಪವಾಸ ಮಾಡ್ರಿ. ಬೇಡ ಅನ್ನಂಗಿಲ್ಲ. ಉಪವಾಸ ಒಳ್ಳೇದು ಆರೋಗ್ಯಕ್ಕೆ. ಉಪವಾಸ ಮಾಡಕತ್ತಿದ್ಲಿ ಹೆಣ್ಮಗಳು ಏನಾದರೂ ತಗೊಂಡ್ರಿ ಏನು ತಗೊಳ್ದ ಇವ ಅವ್ರ ಮನೆಯಲ್ಲಿಲ್ಲ ಅಂದ್ರೆ ನಮ್ಮ ಮನೇಲಿ ಇವತ್ತು ಶಿವರಾತ್ರಿ, ಇವತ್ತು ಏಕಾದಶಿ, ಏನೇನೇನೇನೋ ತಗೊಳ್ಳಲ್ಲಮ್ಮ ನಾನು. ಅವರೇ ಮನೆಯಲ್ಲಿಲ್ಲ ಅಂದ ಬಳಿಕ ಗಂಟಲಲ್ಲಿ ಏನು ಇಳಿತದೆ, ಒಂದು 8 ಇಡ್ಲಿ ತಿಂದಿದ್ದೇನೆ, ಒಂದು 4 ದೋಸೆ ತಗೊಂಡಿದ್ದೇನೆ. ಅವರೇ ಮನೆಯಲ್ಲಿಲ್ಲ ಅಂದ ಬಳಿಕ ಏನು ತಗೊಳಕ್ಕಾಗತ್ತಮ್ಮ, ಒಂದು 4 ಜಾಮೂನ್ ತಗೊಂಡಿದ್ದೇನೆ, ಒಂದು 4 ಜಾಂಗೀರ್ ತಗೊಂಡಿದ್ದೇನೆ. ಅವರೇ ಮನೆಯಲ್ಲಿಲ್ಲ ಅಂದ ಬಳಿಕ ಏನಾಗತ್ತಮ್ಮ, ಶ್ರೀಶೈಲ್ ಜಗದ್ಗುರುಗಳು ಒಂದು 1/4 kg ಗೋಕಾಕ್ ಕರ್ದಂಟು ಕೊಟ್ಟಿದ್ರು, ಕರ್ದಂಟು ತಿಂದಿದ್ದೇನೆ. ಅವರೇ ಮನೆಯಲ್ಲಿಲ್ಲ ಅಂದ ಬಳಿಕ ಏನು ತಗೊಳಕ್ಕಾಗತ್ತಮ್ಮ, ಈಗ ಒಂದು ಚರಿಗೆ ಹಾಲು ಕುಡಿದಿದ್ದೇನೆ, 4 ಬ್ರೆಡ್ ತಿಂದಿದ್ದೇನೆ. ಅವ್ರ ಮನೆಯಲ್ಲಿ ಇಲ್ಲಾರ್ದಾಗ ಇಷ್ಟು ಹೋಗೈತ್ರಿ ಇದು. ಇನ್ನು ಅವ್ರ ಮನೆಯಾಗಿದ್ದಾಗ ಅದಕ್ಕೆ ಇವು ಮನೆಯಾಗ ಬರುವಾಗ ಹೆಣ್ಮಕ್ಳು ಹೆಂಗಿರ್ತಾರೆ ಅಂದ್ರೆ ಜಿಂಕೆ ಮರಿ ಇದ್ದಂಗೆ ಇರ್ತಾರೆ ಇವರು. ಹುಡುಗ ನೋಡ್ತಾನೆ ಮೊದಲಿಗೆ, ಜಿಂಕೆ ಮರಿನ ನೀ ಜಿಂಕೆ ಮರಿ ನೋಡ್ತಾನೆ. ಹಿಂಗೆ ನಗಬೇಕು ಯಾವಾಗಲೂ. ಹಿಂಗೆ ನಗ್ನಗ್ತಾ ಇದ್ರೆ ಇನ್ನೊಂದು ತಾಸು ಮುಂದೆ ಹೋಗುತ್ತಿಲ್ಲ ಅಂದ್ರೆ 28ರವರೆಗೆ ನನ್ನ ಡ್ಯೂಟಿ ಇದೆ. ಒಟ್ಟು ನಿಮ್ಮನ್ನು ನಗಿಸೋದು 10 ಮಟ್ಟ ಚಾರ್ಜ್ ಮಾಡಿಬಿಡೋದು. ಮುಂದೆ ಎಷ್ಟು ಅರತ್ತಿಲ್ಲ ಅವ್ರು ಮಾಡಲಿ. ಅವರು ನಗಬೇಕು, ಒಟ್ಟ ಗಂಭೀರ ಆಗಬಾರ್ದು. ಒಂದು ನಮೂನಿ ತ್ರಾಸಾಗಿರ್ತಿತ್ತಲ್ಲ ಆಧಾರ ಚಕ್ರದಲ್ಲಿ. ನಗಬೇಕು ಯಾವಾಗ ನಗ್ತ. ನೀ ಇಷ್ಟು ನಗುವ ಮರೆ, ನೀ ನಗವಲ್ಲ, ಯಾಕೆ ನಗವಲ್ಲ ಮರೆ, ನಗು ಸ್ವಲ್ಪ. ಅಲ್ಲಿ ಮತ್ತೆ ನಾ ಏನು ತಿಳ್ಕೊಬೇಕು ತಿಳಿದೈತಲ್ಲ ಅಂತ. ಅದಕ್ಕೆ ನಮ್ಮ ಮುತ್ತೈ ಸ್ವಾಮಿಗಳು ಕಣ್ಣು ಒರೆಸ್ಕೊಂಡು ಇತ್ತಾಗ ನೋಡಕತ್ತಾರ. ಆ ಕಡೆ ಪಾಪ ಅವ್ರ ಮನೆ ಅಪಾರ್ಟ್ಮೆಂಟ್ ಕಡೆ ಐತಿ. ತಂಗಿ ಬಂದಾಳ ಇಲ್ಲ, ಬಂದಾರನ್ರಿ ಇಲ್ಲ, ಕರ್ಕೊಂಬರ್ರಿ ನಾಳೆ. ನಿಮ್ಮ ಮನೆಯವ್ರನ್ನ ಕರ್ಕೊಂಬರ್ಲಿಲ್ಲ ಅಂದ್ರೆ ಹಂಗೆ ಆ ಕೈ ಮೇಲೆ ಎತ್ತಿ ಬಿಟ್ಟು ಈಗ ಶಂಭೋ ಶಂಕರ. ನೋಡ್ರಿ ಮನೆಗೆ ಬರುವಾಗ ಹೆಂಗಿರ್ತಾರೆ ಹೆಣ್ಮಕ್ಳು, ಜಿಂಕೆ ಮರಿ ಇದ್ದಂಗೆ ಇರ್ತಾರೆ. ಒಂದು 6 ತಿಂಗಳು ಒಪ್ಪತ್ತು ಅನ್ನೋದ್ರೊಳಗೆ ಅಂಕಣಗಲ ಆಗಿಬಿಡ್ತಾರೆ. ಮೊದಲಿಗೆ ಬಂದಾಗ ಹುಡುಗ ಹಾಡಿದ, ಏನು ಖುಷಿಯಾಗಿ ಹಾಡಿದ, ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಏನು ಕೊಡ್ಕೊಂಡು ಏನು ಅಗದಿ ಕುಣದ್ ಹಾಡಕತ್ತ. ಒಂದು 6 ತಿಂಗಳು ಆಗೋದ್ರಾಗ ರೋಡ್ ರೂಲರ್ ಆಗಿಬಿಟ್ಲಲ್ಲ ಹೆಣ್ಮಗಳು, ಐರಾವತ ಅದಂಗೆ ಆಗ್ಬಿಟ್ಲು ಅಂತ. ನೋಡಿದವ ಇದು ಮ್ಯಾಲಿಂದ ಬಂದ್ರೆ ನಮ್ಮ ಜೀವನ ನೋಡಿ. ಕುಳಿತು ಕುಳಿತು ಬಾರೆ, ರೆಸ್ಟು ತಗೊಂಡು ಬಾರೆ. ಅದಕ್ಕೆ ಉಪವಾಸ ಅದೇ ರೀ, ಆದರೂ ಪರವಾಗಿಲ್ಲ. ಹಿಂಗೆ ನಗನಗ್ತಾ ಕೇಳೋಣ, ಸ್ವಲ್ಪ ನಿಮ್ಮ ಮುಖದಾಗ ನಗು ಇರಲಿ ಅಂತ ತಿಳ್ಕೊಂಡು ಹೇಳ್ತಾ ಒಂದು ಊರು ಇನ್ನೊಂದು 15-20 ನಿಮಿಷ ಹೇಳಿ. ಯಾಕಂದರೆ ಮತ್ತು ನಾಳೆ ನೀವು ಬರಬೇಕು. ಇವತ್ತಿನ ಹಾಗೆ ನಾಳೆ ಸಮಯ ಆಗೋದಿಲ್ಲ. ಇವತ್ತು ಶಿವರಾತ್ರಿ ಇರೋದರಿಂದ ನಾವು ರಾತ್ರಿಯೆಲ್ಲ ಶಿವನ ಸ್ಮರಣೆ ಮಾಡೋದು. ಶಿವನ ಸ್ಮರಣೆ ಅಂದರೆ ಏನು? ಶಿವನ ಕಥಾಮೃತವನ್ನು ಕೇಳೋದೇ ಶಿವನಾಮ ಸ್ಮರಣೆ. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರಹುಳ ಹುಟ್ಟವೇ ದೇವ. ಕಾಡು ಮೃಗ ಒಂದಾಗಿ ಬಾಳಲಾರದೆ ದೇವ, ಊರ ಮೃಗ ಒಂದಾಗಿ ಬಾಳಲಾರದೆ ದೇವ. ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ್ಯ ಕಾಣಿರಣ್ಣ ಅಂತ ಬಸವಣ್ಣವ್ರು ಹೇಳ್ತಾರೆ. ಇದ ಶಿವಚಿಂತೆ. ಇವತ್ತೆಲ್ಲ ಇಲ್ಲೇ ಮೊಬೈಲ್ ಬಂದ್ ಮಾಡೋದು, ಇಲ್ಲೇ ಕೊಡೋದು. ಇವತ್ತು ವಾಟ್ಸಪ್ ಇಲ್ಲ, ಸ್ಟೇಟಸ್ ಇಲ್ಲ, ಆರಾಮ್ ಇಲ್ಲೇ ಶಿವ 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 ಅನ್ಕೋಂತ ಇಲ್ಲೇ ಕೊಡೋದು. ಬ್ಯಾಸರಾದ್ರೆ ಕಾಲು ಒಂದು ಸ್ವಲ್ಪ ಮುಂಚೆ ಆಚರಿ, ಏನು ತೊಂದರೆ ಇಲ್ಲ. ನಾನು ನಿಮ್ಮ ಮಗನಾದೀನಿ, ಕಾಲು ಮುಂಚೆ ಆಚರಿ, ಮತ್ತು ಆಮೇಲೆ ಏನು ತೊಗೊಳ್ರಿ, ಆರಾಮ್ ಕೊಡ್ರಿ. ಒಟ್ಟು ನೋಡ್ರಿ, ಒಂದೂರು ಒಂದು 15 ನಿಮಿಷದಾಗ ಮುಗಿಸ್ಬಿಡುದು. ಒಂದೂರು, ಆ ಊರಿನಲ್ಲಿ ಒಂದು ಮಠ, ನೀವು ಕೇಳಲೇಬೇಕಿದನ್ನು. ಕಂಠಿ ಮಠ ಅಂತ ಆ ಮಠದ ಹೆಸರು, ಕಂಠಿ ಮಠ ಅಂತ. ಯಾವ ಮಠ ರೀ? ಆ ಕಂಠಿ ಮಠದ ಶರಣ ದಂಪತಿಗಳು ದೊಡ್ಡಯ್ಯ ಸ್ವಾಮಿಗಳು. ಅವರ ಮಠದ ಹೆಸರು ರುದ್ರಮ್ಮ ಅಂತ.
ಎಷ್ಟು ಸಾತ್ವಿಕ ಜೀವನವನ್ನು ನಡೆಸಿದ್ರು ಅಂದರೆ, ಜಂಗಮರು ಅಂತಂದ್ರೆ ಬಹುತೇಕ ನಾವೆಲ್ಲ ಬಡವರೇ ಇರ್ತೀವಿ. ಈಗಿನ ಕಾಲದಾಗ ನೀವೆಲ್ಲ ಬಡತನ ನಿಮಗೆ ಗೊತ್ತಿಲ್ಲ. ಅದರಾಗ ಯಡೂರು ಮಠದಾಗಿರುವಂಥ ಹುಡುಗರಿಗೆ ಮಾತ್ರ ಕಷ್ಟ ಬಡತನ ಅನ್ನೋದು ಇಲ್ಲ. ಯಾಕಂದ್ರೆ ನೀವು ಕಂತಿ ಭಿಕ್ಷಕ್ಕೆ ಹೋಗಂಗಿಲ್ಲ. 3 ಹೊತ್ತು ಚಲೋ ತಯಾರು ಮಾಡಿರುವಂಥ ಚಪಾತಿ ಬರ್ತದ, ಸಜ್ಜಕ ಬರ್ತದ, ಉಪ್ಪಿಟ್ಟು ಬರ್ತದ, ಪಲಾವ್ ಬರ್ತದ. ಇನ್ನೇನು ಗಾಡಿಯಾಗಿ ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗೋದು ಅಂದ ಕಷ್ಟ. ನಿಮಗೆ ಅತ್ಯಂತ ಹೈಫೈ ಪಾಠಶಾಲೆ ಇದೆ. ಈ ಸಿಂದಗಿ ಮಠದಾಗ ಅಲ್ಲೆಲ್ಲ ಹೋದ್ರೆ ಕಂತಿ ಭಿಕ್ಷೆ ಬೇಡ್ಕೊಂಬರ್ಲಾರ್ದ ಊಟನ ಇಲ್ಲ. ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹೋಗ್ರಿ, ಕಂತಿ ಭಿಕ್ಷೆ ತೊಗೊಂಡು ಬಂದಿಂದನ ಪ್ರಸಾದ. ಭಾಳ ಕಡೆಗೆ ಹಿಂಗೈತಿ. ಆದ್ರೆ ನೀವು ಎಷ್ಟು ಪುಣ್ಯ ಮಾಡಿರಂದ್ರೆ, ಶ್ರೀಶೈಲ ಜಗದ್ಗುರುಗಳು ಸಿದ್ಧಲಿಂಗ ಶಿವಾಚಾರ್ಯರ ಸಂಸ್ಕೃತ ಪಾಠಶಾಲೆಯಲ್ಲಿ ಓದುವಂಥ ಹುಡುಗರು ಕೇವಲ ಓದಿನ ಕಡೆಗೆ ಗಮನವನ್ನು ಕೊಡಬೇಕು, ಪ್ರಸಾದದ ಕಡೆಗೆ ಗಮನ ಕೊಡಬಾರ್ದಂತ ತಿಳ್ಕೊಂಡು ಇಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರು. ನಿಮಗೆಲ್ಲ ಅನುಕೂಲ ಮಾಡ್ಯಾರ. ನೀವು ಅಧ್ಯಯನ ಮಾಡೋದು ಅಟ್ಟ ನಿಮಗೆ. ಆ ಕಂಠಿ ಮಠದ ದೊಡ್ಡಯ್ಯ ರುದ್ರಮ್ಮನವರು ಊರೊಳಗೆ ಹಿಟ್ಟಿನ ಭಿಕ್ಷಾ ಬೇಡ್ಕೊಂಡು ಬಂದು ತಮ್ಮ ಬದುಕು ನಡೆಸ್ತಿದ್ರು. ಆ ದೊಡ್ಡಯ್ಯ ರುದ್ರಮ್ಮನವರ ತಂದೆ ಮಹಾಂತಯ್ಯ, ತಾಯಿ ಸಂಗಮ್ನವರು. ಮಗ ಮತ್ತು ಸೊಸೆ ಎಷ್ಟು ಉತ್ತಮವಾದ ಜೀವನವನ್ನು ನಡೆಸಿದರು ಅಂದರೆ, ಒಂದೇ ಒಂದು ದಿನ ರುದ್ರಮ್ಮನವರು ತಮ್ಮ ಗಂಡನ ಆಗಿರುವಂಥ ದೊಡ್ಡಯ್ಯ ಸ್ವಾಮೀಜಿ ಅವರಿಗೆ ಎದುರು ಮಾತನಾಡಲಿಲ್ಲ, ಹೀಗೆ ನೋಡ್ಲಿಲ್ಲಂತವ್ರು. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ಅಂತಿಕೊಂಡು ಜೇಡರದ ಆಶ್ರಮರ್ಯರು ಹೇಳುವ ಹಾಗೆ ಒಂದು ದಿನವೂ ಕೂಡ ಎದುರಿಲ್ಲ. ಅನುಕೂಲವತಿ, ಕುಲಜವತಿ, ಸುಶೀಲವತಿ, ಸಂಪನ್ನವತಿ, ವಿಮಲವತಿ ಆಗಿರುವಂಥ ಸತಿ ಸಿಗಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಆ ದೊಡ್ಡಯ್ಯನವರು ರುದ್ರಮ್ಮನವರು ಮದುವೆಯಾಗಿ ಬಹು ವರ್ಷಗಳಾಯಿತು, ಮಕ್ಕಳಾಗಿರಲಿಲ್ಲ. ಅತ್ತೆ ಸೊಸೆ ಮಧ್ಯದೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬಂದಿರಲಿಲ್ಲ. ಮದುವೆಯಾಗಿ ಬಹು ವರ್ಷ ಆಗಿರುವ ಕಾರಣದಿಂದಾಗಿ ಅವರಿಗೆ ಮಕ್ಕಳಾಗದೇ ಇರುವ ಕಾರಣ ಯಾರೋ ಬಂದು ಅತ್ತೆಗೆ ಹೇಳಿದ್ರಂತ, ಸಂಗಮ್ನವ್ರಿಗೆ ಹೇಳಿದ್ರಂತ, ಇರೋ ಒಬ್ಬ ಮಗ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮತ್ತು ಒಂದು ಮಗುನ ಆಗಲಿಲ್ಲ, ನಿನ್ನ ಸೊಸೆಯಲ್ಲಿ ಏನೋ ದೋಷ ಇರ್ಬೋದು ಅಂತ. ನಾ ಹೇಳಕತ್ತಿದ್ದ ನಿಮ್ಮ ಕತೆ ಇದು. ಸಮಾಜ ನಿಮ್ಮನ್ನು ಹೆಂಗೆ ನೋಡ್ತದ? ಅವಾಗ ಅತ್ತೆ ಅಂದ್ಲು, ಇರ್ಲಿ ಬಿಡವ, ನನ್ನ ಸೊಸೆ ಬಂಗಾರದಂಗದಾಳ, ಒಂದು ದಿನವೂ ಕೂಡ ಎತ್ತರದ ಧ್ವನಿಯಲ್ಲಿ ಮಾತನಾಡಿಲ್ಲ, ನನ್ನ ಗಂಡನಿಗಾಗಲಿ ತನ್ನ ಗಂಡನಿಗಾಗಲಿ ಮುಖವನ್ನು ಕೊಟ್ಟು ಮಾತನಾಡಿಲ್ಲ. ಇರ್ಲಿ ಬಿಡು, ಕೆಲವು ಜನರು ನಮ್ಮ ಒಳ್ಳೆಯ ಕುಟುಂಬವನ್ನು ನೋಡಿ ಸಹಿಸಿಕೊಳ್ಳೋದಿಲ್ಲ. ಹೇಗಾದರೂ ಮಾಡಿ ತುಂಬಿರುವ ಕುಟುಂಬವನ್ನು ಒಡಿಬೇಕು ಅನ್ನುವುದೇ ಬಹುಜನರ ಇಚ್ಛೆಯಾಗಿರ್ತದೆ. ನಮ್ಮ ಗಮನ ಯಾವಾಗಲೂ ಆ ಕಡೆಗಿರಬಾರ್ದು. 1000 ಜನ 1000 ಹೇಳಿದರೂ ಕೂಡ ನನ್ನ ಗಂಡ ನನ್ನ ಗಂಡನ, ನಮ್ಮ ಅತ್ತೆ ನಮ್ಮ ಅತ್ತೆನ, ನಮ್ಮ ಮಾವ ನಮ್ಮ ಮಾವನ, ನನ್ನ ಮಕ್ಕಳು ನನ್ನ ಮಕ್ಕಳನ, ನಮ್ಮ ಗುರುಗಳನ, ನಮ್ಮ ಯಡೂರು ವೀರಣ್ಣ ನಮ್ಮ ಯಡೂರು ವೀರಣ್ಣನ, ನಮ್ಮಪ್ಪ ಕಾಡಸಿದ್ದೇಶ್ವರ ನಮ್ಮಪ್ಪ ಕಾಡಸಿದ್ದೇಶ್ವರನ ಅನ್ನುವಂಥ ಅಭಿಮಾನ ನಮ್ಮೊಳಗೆ ಬಂತಪ್ಪ ಅಂದ್ರೆ ಈ ಗುಡಿಯ ಮೇಲೆ ಬಂಗಾರದ ಕಳಸವನ್ನು ಜಗದ್ಗುರುಗಳು ಇಡೋದಕ್ಕೆ ಮುಂದಾಕ್ಕಾರ. ನಮಗೆ ಅಭಿಮಾನ ಇರಬೇಕು. ನಮ್ಮ ಕ್ಷೇತ್ರದ ಮೇಲೆ, ನಮ್ಮ ಗುರುಗಳ ಮೇಲೆ, ನಮ್ಮ ಕುಟುಂಬದ ಮೇಲೆ. ನಮ್ಮ ಕುಟುಂಬದ ವಿಷಯವನ್ನು ಯಾರೆದುರಿಗೂ ಹೇಳ್ಕೋಬಾರದು. ಎಲ್ಲರ ಮನೆಗೂ ಇರೋದದು. ನಮ್ಮ ಕಡೆಗೆ ಹೇಳ್ತೀನಿ ನಿಮಗೆ, ಎಲ್ಲರ ಮನೆಯಾಗಿರುವಂಥ ದೋಸೆನೂ ಏನ್ರಿ ಈ ಊರಾಗ ಹಂಗನ್ರಿ, ಹಂಗಂದ್ರೆ ಈ ಊರಾಗೂ ಅದ ಕುಟುಂಬ ನಂಗೆ ಆತ ಇರುವುದೇ ಇದು. ನಮ್ಮ ಮಗ ಒಟ್ಟ ನಮ್ಮ ಮಾತು ಕೇಳವಲ್ರಿ, ಏನು ಮಾಡ್ಬೇಕು ಅಂತ ನೀವು ಬಂದು ಅಳ್ಕೊಂತ ಕುಂದಿರ್ತೀರಿ. ನಾವು ನಮ್ಮ ಮಗ ಕೇಳವಲ್ಲ, ನಾವು ಯಾರಿಗೆ ಹೇಳೋಣಪ್ಪ ಅಂತ. ಎಲ್ಲರ ಮನೆಗೆ ಇರುದ್ರಿ, ನಮ್ಮ ಹುಡುಗಿ ನಮ್ಮ ಮಾತು ಕೇಳವಲ್ರಿ, ಎಲ್ಲರ ಮನೆಗೆ ಹೇಳೋ ವಿಷಯ ಅಲ್ಲಿದು. ನಮ್ಮ ಕುಟುಂಬ ನಾವು ಒಳಗಿಟ್ಕೋಬೇಕು. ಏನು ನಮ್ಮ ಸೊಸಿ ಹಿಂಗ್ರಿ, ನಮ್ಮ ಗಂಡ ಹಿಂಗ್ರಿ, ನಮ್ಮ ಅತ್ತಿ ಹಿಂಗ್ರಿ, ಎಲ್ಲರ ಮನೆಗೂ ಇರುದ್ರಿ ಇದು. ಎಲ್ಲಿವರೆಗೂ ದೇರ್ ಈಸ್ ಮದರ್ ಇನ್ ಲಾ ಆ್ಯಂಡ್ ದೇರ್ ಈಸ್ ಡಾಟರ್ ಇನ್ ಲಾ, ದೇರ್ ಈಸ್ ಕ್ವಾರೆಲ್ ಬಿಟ್ವೀನ್ ದೆಮ್. ಎಲ್ಲಿವರೆಗೂ ಅತ್ತಿ ಇರ್ತಾಳೆ, ಎಲ್ಲಿವರೆಗೂ ಸೊಸೆ ಇರ್ತಾಳೆ, ಅಲ್ಲಿವರೆಗೂ ಜಗಳ ಇರೋದ. ಅತ್ತಿರುದ ತಲೆ ಮೇಲೆ ಚಟ್ನಿ ಅರ್ಯಾಕ ಎಷ್ಟು ದಿನ ಅರಿತಾಳೆ ಅರಿಯಲಿ. ಏನು ಮಾಡ್ಬೇಕು ನೀವು? ಹತ್ತಿರೋ ತನಕ ಏನು ಮಾಡ್ಬೇಕು? ಹತ್ತಿ ಏನಂದ್ರೂ ಕೇಳಿಸ್ಕೋಬಾರ್ದು. ಆದ್ರೆ ಹತ್ತಿ ಇರ್ತೈತೆ ನೋಡ್ರಿ. ಹತ್ತಿ ಅಂದ್ರೆ ಗೊತ್ತಾಗತ್ತೆ ನಿಮಗೆ. ಹತ್ತಿ ತೊಗೊಂಡು ಕಿವ್ಯಾಗಿ ಇಟ್ಕೊಳ್ಳೋದು. ಹತ್ತಿ ಮಾತು ಕೇಳಬಾರ್ದಂದ್ರೆ ಹತ್ತಿ ತೊಗೊಂಡು ಕಿವ್ಯಾಗಿ ಇಟ್ಕೊಳ್ಳೋದು. ಹತ್ತಿ ಸತ್ಕೊಳ್ಳೋಣ ಅದ ಹತ್ತಿ ಮೂಗನಾಗ ಇಟ್ಟು ಕಳಿಸ್ಬಿಡೋದು. ಇಟ್ಟ ಕೆಲಸ ತಲೆಯಾಗ ಹಾಕ್ಕೊಂಡ್ರಿ ಜಗಳ.
ಎಲ್ಲರ ಮನೆಯಾಗ ಇದು ಇರುದ ಅಂತಿಕೋರು ನೀವು. ಪುರಾಣ ಹೇಳೋರ ಮನ್ಯಾಗೂ ಇರುದ, ಸ್ವಾಮಿಗಳಾದವ್ರ ಮನ್ಯಾಗೂ ಇರುದ, ಜಗದ್ಗುರುಗಳಾದ ಮನೆ ಎಲ್ಲರ ಮನ್ಯಾಗ ಇರುವುದು ಇದು ಇಲ್ಲಾರ್ದವ್ರ ಮನೆ ಜಗತ್ನ್ಯಾಗ ಇರಕ್ಕೆ ಸಾಧ್ಯ ಇಲ್ಲ. ನೀವು ಬೇರೆ ಬೇರೆ ಇರೋದ್ರಿಂದ ನಿಮಗೆ ಗೊತ್ತಾಗಿಲ್ಲ ಅಟ್ಟ. ಅತ್ತಿ ಕೈಯಾಗ ನೀವು ಇಲ್ಲದೆ ಇರೋದ್ರಿಂದ ನಿಮಗೆ ಗೊತ್ತಾಗಿಲ್ಲ ಅಟ್ಟ. ಅತ್ತಿ ಕೈಯಾಗಿದ್ರೆ ಇರುದ ಸಹಿಸ್ಕೊಂಡು ಹೋಗಲೇಬೇಕು. ಮುಂದೆ ಒಳ್ಳೇದಾಗತ್ತೆ. ಹಾಗಾಗಿ ತಾಯಿ ರುದ್ರಮ್ಮನವರಿಗೆ ಸಂಗಮ್ಮನವ್ರಂತಾರೆ, ಬಂಗಾರದಂಥ ಸೊಸೆ ಅದಾಳ, 1000 ಜನ 1000 ಮಾತು ಹೇಳಿದ್ರು ಇರ್ಲಿ ಬಿಡು ಅನ್ಲ ಅತ್ತೆ. ಆದರೆ ಬಹುಜನರ ಒಂದು ಬದುಕು ಹಿಂಗಿರ್ತದಲ್ಲ, ತುಂಬಿರುವ ಹಾಲಿನ ಬಿಂದಿಗೆಯಲ್ಲಿ ಸಕ್ಕರೆಯನ್ನು ಬೆರೆಸಿ, ಬಾದಾಮಿಯನ್ನು ಬೆರೆಸಿ, ಇದು ವೀರಭದ್ರ ಸ್ವಾಮಿಯ ಭದ್ರಕಾಳಿ ಅಮ್ಮನವರ ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡುವವರು ಕಡಿಮೆ ಜನ ಇದ್ದಾರೆ. ತುಂಬಿರುವ ಹಾಲಿನ ಬಿಂದಿಗೆಯಲ್ಲಿ ಉಪ್ಪನ್ನು ಹಾಕಿ ಹಾಲು ಒಡೆಯೋರು ಬಹಳ ಜನ. ಸಂಗಮ್ಮಗೆ ಹೇಳಿದರು, ಯವ್ವ ನಿನ್ನ ಕುಟುಂಬ ನೋಡಿದ್ರೆ ಬಹಳ ಸಂತೋಷ ಆಗತ್ತ, ಆದ್ರೆ ಮಕ್ಕಳೇ ಇಲ್ಲ, ನಿನ್ನ ಸೊಸೆಯಲ್ಲಿ ದೋಷ ಐತಿ. ಹೇಳಿ 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 ಅತ್ತೆ ಸೊಸೆಯ ಮಧ್ಯದಲ್ಲಿ ಕಂದಕ ತಂದರು. ತಾಯಿ ಸಂಗಮ್ಮ ರುದ್ರಯ್ಯನವ್ರಿಗೆ ಹೇಳ್ತಾರೆ, ಮಗನಿಗೆ ಹೇಳಿದ್ಲು, ದೊಡ್ಡಯ್ಯನವ್ರಿಗೆ ಹೇಳಿದ್ಲು, ದೊಡ್ಡಯ್ಯ ಅವ್ವ ಏನಪ್ಪ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನನಗೊಂದು ಮೊಮ್ಮಗನನ್ನು ಕೊಡ್ಲಿಲ್ಲ ಆಡ್ಸಕ್ಕ, ಹಿಂಗಾದ್ರೆ ಹೆಂಗ ಮಗನ, ನೀ ಇನ್ನೊಂದು ಮದುವೆ ಆಗಪ್ಪ, ನಿನ್ನ ಕನ್ಯೆ ನೋಡ್ತೀನಿ ಅಂದ್ಲು ತಾಯಿ. ದೊಡ್ಡಯ್ಯನವ್ರದ್ದೊಂದು ಮಾತು ನೀವು ಕೇಳ್ಬೇಕು. ದೊಡ್ಡಯ್ಯನವರು ತಾಯಿ ಸಂಗಮ್ಮನವ್ರ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿ ತಾಯಿಯ ಪಾದರ ಹತ್ರ ಕೂತ್ಕೊಂಡು ತಾಯಿ ಪಾದ ಹಿಡ್ಕೊಂಡು ಕೇಳಿದಂತ, ಅವ್ವ ನೀನು ರುದ್ರಿಯಲ್ಲಿ ದೋಷ ಇದೆ ಅಂತ ಯಾಕೆ ಅನ್ಕೊಂತಿ, ನನ್ನ ಹೆಂಡತಿಯಲ್ಲಿ ದೋಷ ಇದೆ ಅಂತ ಯಾಕೆ ಅನ್ಕೋತಿ, ನನ್ನೊಳಗೂ ಏನಾದರೂ ದೋಷ ಇರ್ಬೋದಲ್ಲ, ಮತ್ತು ಇನ್ನೊಂದು ಮದುವೆ ಆದ್ಮೇಲೂ ನನಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದವ. ಅವ್ವ ನೆನ್ಪಿಟ್ಕೋ, ಈ ಜೀವನದಲ್ಲಿ ಪರಮಾತ್ಮ ಏನಾದ್ರೂ ಮಗುವನ್ನ ಕೊಡುವ ಹಾಗಿದ್ರೆ ಅದು ರುದ್ರಮ್ಮನ ಮೂಲಕವಾಗಿಯೇ ನನಗೆ ಮಕ್ಕಳಾಗ್ಬೇಕು, ಹೊರತು ಇನ್ನೊಂದು ಹೆಂಡತಿಯ ಮೂಲಕವಾಗಿ ನನಗೆ ಬೇಡಮ್ಮ. ರುದ್ರಮ್ಮನನ್ನು ಹೊರತುಪಡಿಸಿದರೆ ಇನ್ನುಳಿದ ಹೆಣ್ಣು ಮಕ್ಕಳೆಲ್ಲರೂ ಕೂಡ ನನಗೆ ನಿನ್ನ ಸ್ವರೂಪ ಅಂತ ನಾ ತಿಳ್ಕೊಂಡಿನಿ, ನನಗೆ ಇನ್ನೊಂದು ಮದುವೆ ಬೇಡ ಅಂದ. ತಾಯಿನೇ ಇನ್ನೊಂದು ಮದುವೆ ಮಾಡ್ತೀನಿ ಅಂದಾಗ, ತಂದೆನೇ ಇನ್ನೊಂದು ಮದುವೆ ಮಾಡ್ತೀನಿ ಅಂದಾಗ, ಸಮಾಜವೇ ಮುಂದಾಗಿ ನಮ್ಮೂರಿನ ಗುರುಗಳಾಗಿರುವಂತ ಕಂಠಿ ಮಠದ ದೊಡ್ಡಯ್ಯನವರಿಗೆ ಇನ್ನೊಂದು ಮದುವೆ ಮಾಡ್ತೀವಂತ ಸಮಾಜ ಮುಂದಾದಾಗ, ನನಗೆ ಇನ್ನೊಂದು ಮದುವೆ ಬೇಡ ಅನ್ನೋರು ಎಲ್ಲಿದಾರ್ರಿ? ಹಣ್ಣು ವಯಸ್ಸಾಗಿರ್ತೈತಿ, ಮುಖ ಅನ್ನೋದು ಹರಿದು ಹಂಚೋದು ಕರ್ನಾಟಕ ನಕಾಶ ಆದಂಗಾಗಿರ್ತೈತಿ, ಕುಂತ್ರ ಹೇಳಕ್ ಬರೋದಿಲ್ಲ, ಎದ್ರು ಕೂಡಾಕ್ ಬರಂಗಿಲ್ಲ, ಕೆಮ್ಮಿದವುಗಳು ಹೊಳ್ಳಿ ಮತ್ತೆ ಇನ್ನೊಂದು ಕೆಮ್ಮಕ್ ಸತ್ಯ ಬರಂಗಿಲ್ಲ, ಹಂಗಾಗಿ ಕುಂತಿರ್ತಾರ. ಇನ್ನೊಂದು ಅಂದ್ರೆ ಕರಿಯಕ್ ಹೋದ್ಲಂತ ಮೊಮ್ಮಗಳು, ಅಜ್ಜ ಆಯಿ ಕರಿತಾ ಇದ್ದಾಳೆ, ಮನೆಗೆ ಬಾ ಸ್ನಾನ ಮಾಡೋದಕ್ಕೆ. ಮುದುಕೋಗಿ 75-80 ವರ್ಷ ಆಗಿದ್ದು.